ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 24ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಪ್ರಣವ್ ಧಾರಿಣಿ ಇಬ್ಬರು ಸತಿಪತಿಗಳಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡುವ ದಿನ ಬಂದೇ ಬಿಟ್ಟಿತ್ತು. ಶ್ಯಾಮ್ ಹಾಗೂ ಮೇಘರವರ ಖುಷಿಗಂತೂ ಪಾಡವೇ ಇರಲಿಲ್ಲ. ಪರಿವಾರದ ಸದಸ್ಯರೆಲ್ಲರೂ ಸಕ್ರಿಯವಾಗಿ ಮದುವೆ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದರು. ಮಗನ ಮದುವೆಯನ್ನು ಐಷಾರಾಮಿ ಮಹಲ್ವೊಂದರಲ್ಲಿ ಏರ್ಪಾಡು ಮಾಡಿದ್ದರು ಶ್ಯಾಮ್. ಎತ್ತ ನೋಡಿದರೂ ಅತ್ತ ಕಣ್ಣು ಕೋರೈಸುವ ಕೃತಕ ಬೆಳದಿಂಗಳುಗಳ ದೀಪಗಳು, ಹೂವಿನಿಂದಲೇ ಅಲಂಕಾರ ಮಾಡಿದ ಮದುವೆ ಮಂಟಪ. ಒಟ್ಟಿನಲ್ಲಿ ಯಾವುದೇ ಕುಂದುಕೊರತೆ ಬಾರದಂತೆ ನೋಡಿದವರು ಬಾಯಿ ಮೇಲೆ ಬೆರಳಿಟ್ಟು ಹುಬ್ಬೇರಿಸುವ ಹಾಗೆ ಮದುವೆ ಮಂಟಪ ಅಲಂಕಾರಗೊಂಡಿತ್ತು. ಮೇಘ ನೀಲರವರು ಭಾರಿ ಬೆಲೆಯ ದುಬಾರಿ ಸೀರೆಗಳನ್ನು ಉಟ್ಟುಕೊಂಡು ಅತ್ತಿಂದಿತ್ತ ಓಡಾಡುತ್ತಿದ್ದರೆ, ರಾಮ್ ಶ್ಯಾಮ್ ಸುಧಾಕರ್ ರವರು ಬಂದಿರುವ ಅತಿಥಿಗಳನ್ನು ಮಾತಾಡಿಸುವಲ್ಲಿ ನಿರತರಾಗಿದ್ದರು. ಆದರೂ ಶ್ಯಾಮ್ರವರ ಮನದಲ್ಲಿ ಸಣ್ಣದೊಂದು ಅಳುಕಂತೂ ಇದ್ದೇ ಇದೆ. ಆದರೂ ಬಂದವರ ಮುಂದೆ ಅದನ್ನು ತೋರಿಸಿಕೊಳ್ಳುತ್ತಿಲ್ಲ. ಅಣ್ಣನ ಮದುವೆಯ ಎಲ್ಲ ವಹಿವಾಟನ್ನು ತಾನೇ ಮುಂದಾಗಿ ನಿಂತು ನಿರ್ವಹಿಸಿದನು ಪಾರ್ಥ. ಇನ್ನು ಮದುಮಗಳು ಧಾರಿಣಿಯನ್ನ ಅಲಂಕಾರ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನು ಭ್ರಮ ಹಾಗೂ ಗಮ್ಯ ವಹಿಸಿಕೊಂಡಿದ್ದರು. ಸರ್ವಾಲಂಕಾರ ಭೂಷಿತೆಯಾಗಿ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದ ಧಾರಿಣಿ ಒಂದು ಕಡೆಯಾದರೆ, ಒಪ್ಪವಾಗಿ ಸೀರೆಯನ್ನು ಉಟ್ಟು ಅದಕ್ಕೆ ಒಂಬಿಗೆಯಾಗುವಂತೆ ಬಳೆ ಜುಮುಕಿ ತೊಟ್ಟು ಬಹಳ ಮುದ್ದಾಗಿ ಕಾಣುತ್ತಿದ್ದರು ಭ್ರಮ ಹಾಗೂ ಗಮ್ಯ. ಕನ್ನಡಿಯ ಮುಂದೆ ಕೂತವಳ ಮುಖದಲ್ಲಿ ಮದುಮಗಳಿಗಿರಬೇಕಾದ ಲಜ್ಜೆಯಾಗಲಿ, ಕಾತುರವಾಗಲಿ, ಅಂಜಿಕೆಯಾಗಲಿ, ಅಳುಕಾಗಲಿ ಇರಲಿಲ್ಲ. ಮುಖಕ್ಕೆ ಮಾಡಿದ ಅಲಂಕಾರ ಕೂಡ ಅವಳ ಮನದ ದುಗುಡವನ್ನು ಮರೆಮಾಚುವಲ್ಲಿ ಸೋತಿತ್ತು. ಮನದ ದುಃಖವನ್ನು ಕೃತಕ ಅಲಂಕಾರದಿಂದ ಮುಚ್ಚಿ ಹಾಕಲು ಸಾಧ್ಯವೇ? ಗಮ್ಯಕ್ಕ ಈಗ ಪರ್ಫೆಕ್ಟ್ ಅಲ್ವಾ? ಗಮ್ಯಳತ್ತ ತಿರುಗಿ ಕೇಳಿದಳು ಭ್ರಮ. ಪರ್ಫೆಕ್ಟ್ ಎಂದವಳು ಧಾರಿಣಿ, ನೀನು ಈ ಮದುಮಗಳ ಅಲಂಕಾರದಲ್ಲಿ ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀಯ. ನಿನ್ನನ್ನು ನೋಡ್ತಾ ಇದ್ರೆ ನನಗೇನೆ ಕ್ರಶ್ ಆಗ್ತಿದೆ. ಇನ್ನು ನಮ್ಮ ಪ್ರಣವ್, ಪಾಪ ಅವನ ಗತಿ ಏನು ಎಂದಳು ಅವಳನ್ನು ಛೇಡಿಸುವ ಸಲುವಾಗಿ. ನಿಜ ಗಮ್ಯಕ್ಕ, ಪ್ರಣವ್ ಸರ್ ಏನಾದರೂ ನಮ್ಮ ಹುಡುಗಿಯನ್ನು ನೋಡಿ ಕಳೆದು ಹೋದರೆ ಕಷ್ಟ. ಆಮೇಲೆ ನಮ್ಮ ಹುಡುಗಿಗೆ ಬೇರೆ ಹುಡುಗನನ್ನು ಹುಡುಕಬೇಕಾದೀತು ಎಂದು ತಾನು ಅವಳನ್ನು ಕಾಡಿಸಲು ಮುಂದಾದಳು ಭ್ರಮ. ಆದರೆ ಭಾವನೆಗಳನ್ನು ಅದುಮಿಟ್ಟುಕೊಂಡು ಕೂತವಳ ಮುಖದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಎಲ್ಲ ಓಕೆ, ಆದರೆ ಏನೋ ಒಂದು ಮಿಸ್ ಹೊಡಿತಾ ಇದೆಯಲ್ಲ ಎಂದು ಭ್ರಮ ಗಲ್ಲದ ಮೇಲೆ ಕೈಯಿಟ್ಟು ಆಲೋಚನೆ ಮಾಡುವಂತೆ ನುಡಿದರೆ, ಧಾರಿಣಿ ಅವಕ್ಕಾದಳು. ಎಲ್ಲಿ ತನ್ನ ಮನದೊಳಗೆ ಹೂತಿಟ್ಟ ಭಾವನೆಗಳ ಸರಮಾಲೆ ಅವಳ ಮುಂದೆ ಬಯಲಾಗುವುದೋ ಎಂದು. ಮಿಸ್ಸಾ? ಏನು ಭ್ರಮ, ಎಲ್ಲ ಸರಿಯಾಗೇ ಇದೆಯಲ್ಲ? ಜ್ಯುವೆಲರಿ ಏನಾದರೂ ಕಮ್ಮಿ ಆಯಿತಾ ಅಥವಾ ಇನ್ನೂ ಸ್ವಲ್ಪ ಮೇಕಪ್ ಮಾಡಲಾ ಕೇಳಿದಳು ಗಮ್ಯ ಆಸ್ತೆಯಿಂದ. ಅಯ್ಯೋ ಗಮ್ಯಕ್ಕ, ಮಿಸ್ ಆಗಿರೋದು ಮೇಕಪ್ಪು ಅಲ್ಲ, ಒಡವೇನೂ ಅಲ್ಲ, ಇವಳ ನಗು. ಮುಖದ ಮೇಲೆ ನಗು ಇಲ್ಲದೆ ಹೋದರೆ ಎಷ್ಟೇ ಮೇಕಪ್ ಮಾಡಿದರೂ ಆಭರಣ ಹಾಕಿದರೂ ವೇಸ್ಟೇ. ನಗು ಮಾತ್ರ ನಮ್ಮ ಅಂದಾನ ಹೆಚ್ಚು ಮಾಡೋಕ್ಕೆ ಸಾಧ್ಯ ಎಂದವಳು. ಧಾರಿಣಿ, ಇವತ್ತು ನಿಂದು ಮದುವೆ ಮಾಡೈತಿ, ಇವತ್ತಾದರೂ ಸ್ವಲ್ಪ ನಗಬಾರ್ದಾ ಕೇಳಿದಳು ಗೆಳತಿಯತ್ತ ನೋಟ ನೆಟ್ಟು. ಅವಳ ಮುಂದೆ ಸಿಕ್ಕಿ ಹಾಕಿಕೊಳ್ಳುವುದು ಅವಳಿಗಿಷ್ಟವಿರಲಿಲ್ಲ. ಬಲವಂತದಿಂದ ಮುಖದ ಮೇಲೆ ನಗು ತಂದುಕೊಂಡಳು ಧಾರಿಣಿ. ಹಾಂ, ಈಗ ಪರ್ಫೆಕ್ಟ್, ಹೀಗೆ ನಗ್ತೇ ಇರು ಮದುವೆ ಮುಗಿಯುವ ತನಕ ಎಂದು ನಸುನಕ್ಕವಳು. ಗಮ್ಯಕ್ಕ, ಒಂದು ನಿಮಿಷ, ನಾನು ಒಮ್ಮೆ ಹೊರಗೆ ಹೋಗಿ ಡೆಕೋರೇಷನ್ ನೋಡಿಕೊಂಡು ಬರ್ತೇನೆ ಎಂದವಳೇ ಅಲ್ಲಿಂದ ಹೊರಹೋದಳು. ಮದುಮಗನ ಅಲಂಕಾರದಲ್ಲಿ ತಯಾರಾಗಬೇಕಾಗಿದ್ದ ಪ್ರಣವ್ ಕಿಟಕಿಯ ಬದಿ ಕೈಕಟ್ಟಿ ನಿಂತಿದ್ದನು. ಅವನ ಮನದಲ್ಲಿ ಭಾವನೆಗಳ ಅಲೆಗಳ ಹೊಯ್ದಾಟವೇ ನಡೆಯುತ್ತಿತ್ತು. ಬ್ರೋ, ನೀನಿಲ್ಲೇನೋ ಮಾಡ್ತಾ ಇದ್ದೀಯಾ? ಇನ್ನೂ ರೆಡಿಯಾಗಿಲ್ವೇನು? ತೆಗೋ ಈ ಶಲ್ಯ ಪಂಚೆ, ಬೇಗ ಬೇಗ ಹಾಕೋ ಎಂದು ಸುರುತ್ತಾ ಒಳಬಂದ ಪಾರ್ಥ ತಾನೇ ಮುಂದಾಗಿ ಅವನ ಹೆಗಲಿಗೆ ಶಲ್ಯ ಹಾಕಿದನು. ತಕ್ಷಣ ಅವುಗಳನ್ನು ಹಾಸಿಗೆಯ ಮೇಲೆ ಬಿಸಾಕಿ ದೊಪ್ಪೆಂದು ತಲೆಯ ಮೇಲೆ ಕೈ ಹೊತ್ತು ಕೂತವನು ತುಸು ಹೊತ್ತಿನ ನಂತರ, ನನಗೀ ಮದುವೆ ಆಗೋಕೆ ಇಷ್ಟ ಇಲ್ಲ ಪಾರ್ಥ ಎಂದನು. ಅವನ ಮಾತು ಕೇಳಿ ದಂಗಾಗಿ ಬಿಟ್ಟನು ಪಾರ್ಥ. ಮದುವೆಗೆ ಎಲ್ಲ ಸಿದ್ಧತೆಯೂ ಆಗಿದೆ. ನೆಂಟರಿಷ್ಟರು ಬಂಧು ಬಳಗದವರು ಆಗಮಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಹೇಳುತ್ತಿರುವನಲ್ಲ? ಬ್ರೋ,
ನಿಂಗೇನು ತಲೆ ಕೆಟ್ಟಿದ್ಯಾ? ಇವತ್ತು ಮದುವೆ ಇಟ್ಕೊಂಡು ಈಗ ಮದುವೆ ಬೇಡ ಅಂತ ಇದ್ದೀಯಲ್ಲ, ಕೋಪದಿಂದ ಕೇಳಿದನು. ಇಷ್ಟ ಇಲ್ಲದ ಮದುವೆ ಆಗಿ ಅವಳಿಗೂ ನೋವು ಕೊಡ್ತಾ ನಾನು ನೋವು ಅನುಭವಿಸ್ತಾ ಒಳಗೊಳಗೆ ಕೊಡಗೋದಕ್ಕಿಂತ ಈ ಮದುವೆ ನಡೆದೇ ಇರೋದೇ ಒಳ್ಳೇದಲ್ವಾ? ಕೇಳಿದನು ಪ್ರಣವ್ ತಮ್ಮನನ್ನೇ ನಿರೂಪಿಸುತ್ತಾ. ಬ್ರೋ, ಏನು ಮಾತು ಅಂತ ಆಡ್ತೀಯೋ? ಈ ವಿಷಯ ಏನಾದರೂ ಅಪ್ಪ ದೊಡ್ಡಪ್ಪನ ಕಿವಿಗೆ ಬಿದ್ದರೆ ಏನಾಗುತ್ತೆ ಅನ್ನೋದ್ರ ಸಣ್ಣ ಅಂದಾಜಾದರೂ ಇದೆಯಾ ನಿಂಗೆ? ನೋಡು, ತುಂಬ ಲೇಟಾಗಿದೆ. ಅವಳು ಬರೋಕ್ಕಿಂತ ಮುಂಚೆ ಹೊರಡು ಎಂದು ಅವಸರಿಸಿದನು ಪಾರ್ಥ. ಜೀವನ ಪೂರ್ತಿ ಅಪ್ಪ ದೊಡ್ಡಪ್ಪನ ಮಾತು ಕೇಳೋದೇ ಆಯ್ತಲ್ಲೋ. ನಮ್ಮ ಜೀವನ ಇದು. ಸ್ವಂತ ನಿರ್ಧಾರ ತೆಗೊಳ್ಳುವಷ್ಟು ಬೆಳೆದಿದ್ದೀವಿ ನಾವು. ಆದರೆ ಈಗ ಕೂಡ ಅವರ ಇಷ್ಟಕ್ಕೆ ಅನುಸಾರವಾಗಿ ನಡಿಬೇಕು. ಇದು ಯಾವ ನ್ಯಾಯನೋ? ಪೇಲವ ನಗುನಕ್ಕು ಕೇಳಿದವನ ಮಾತಿಗೆ ನಿರುತ್ತರನಾದನು. ಈಗ ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡಿಕೊಂಡು ಕೂಡುವಷ್ಟು ಸಮಯ ನಮ್ಮಲ್ಲಿಲ್ಲ ಬ್ರೋ. ಧಾರಿಣಿ ತುಂಬ ಒಳ್ಳೆ ಹುಡುಗಿ. ಅವಳಿಗೆ ಅನ್ಯಾಯ ಮಾಡಬೇಡ. ಬಂದಿರೋರ ಮುಂದೆ ಮನೆ ಮರ್ಯಾದೆ ಕಳಿಬೇಡ. ಈಗಾಗಲೇ ನಿನ್ನಿಂದ ಮನೆಯವರಿಗೆಲ್ಲ ಸಾಕಷ್ಟು ಅನುಭವಿಸಿದ್ದಾರೆ. ಈಗ ಮತ್ತೆ ಆ ನೋವನ್ನು ಸಹಿಸೋ ಶಕ್ತಿ, ಅಪಮಾನನ ಎದುರಿಸೋ ಧೈರ್ಯ ಆಗಲಿ ನಮ್ಮಲ್ಲಿಲ್ಲ ಎಂದನು ಪಾರ್ಥ ಎತ್ತಲೋ ನೋಡುತ್ತಾ. ತಮ್ಮನ ಮಾತು ಕೇಳಿ ನಿಡುಸಿದವನು ಅವನು ತಂದುಕೊಟ್ಟ ಬಿಳಿ ಬಣ್ಣದ ಪರ್ಚೇಸ್ ಶರ್ಟ್ ಧರಿಸಿ ತಯಾರಾದನು. ಆದರೆ ಈಗಲೂ ಅವನ ಮುಖದಲ್ಲಿ ಯಾವುದೇ ಸಂಭ್ರಮದ ಕಳೆ ಇಲ್ಲ. ಅಣ್ಣ, ಯಾಕಿಷ್ಟೊಂದು ಡಲ್ ಆಗಿದ್ಯಾ? ಇವತ್ತು ನಿನ್ನ ಮದುವೆ, ಸ್ವಲ್ಪ ಖುಷಿಯಿಂದ ಇರು ಎಂದು ಅವನ ಭುಜ ತಟ್ಟಿದನು ಪಾರ್ಥ. ನೆಮ್ಮದಿ ಅನ್ನೋದು ಹೊರಟೋದ್ಮೇಲೆ ಖುಷಿಗೆ ಅಲ್ಲಿ ಯಾವ ಜಾಗನೂ ಇರಲ್ಲ ಪಾರ್ಥ ಎಂದನು ಶೂನ್ಯದತ್ತ ದೃಷ್ಟಿ ನೆಟ್ಟ ಪ್ರಣವ್. ಅವನು ಯಾಕೆ ಈ ರೀತಿ ಹೇಳುತ್ತಿದ್ದಾನೆ ಎಂದು ತಿಳಿದಿದ್ದ ಪಾರ್ಥ ಹೆಚ್ಚೇನು ಕೆದಕಲು ಹೋಗಲಿಲ್ಲ. ನೀನು ಇಲ್ಲೇ ಇರು, ಪುರೋಹಿತರು ಕರೆದಾಗ ಮಂಟಪಕ್ಕೆ ಬಂದ್ಬಿಡು, ನಾನು ಹೋಗ್ತೀನಿ ಎಂದವನು ಅಲ್ಲಿಂದ ಹೊರಡಲು ಅನುವಾದರೆ, ರೀಮಾ ಬಂದ್ಲಾ? ಪ್ರಣವ್ನ ಮಾತುಗಳು ತಡೆದವು ಅವನನ್ನು. ಈ ಟೈಮ್ನಲ್ಲೂ ಅವಳ ಬಗ್ಗೆ ಯೋಚನೆನಾ ನಿಂಗೆ ಎಂದು ಅಸಮಾಧಾನದ ನಿಟ್ಟುಸಿರನ್ನು ಹೊರದಬ್ಬಿದವನು ಇಲ್ಲ ಎಂದು ಸುರಿ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಬಂದನು. ಅವಳು ಯಾಕಿನ್ನೂ ಬಂದಿಲ್ಲ ಎಂದು ಯೋಚನೆಗೆ ಈಡಾದವನ ಫೋನ್ಗೊಂದು ಸಂದೇಶ ರವಾನೆಯಾಗಿತ್ತು. ಅದು ರೀಮಾಳಿಂದ ಬಂದ ಸಂದೇಶ. ತಕ್ಷಣ ಅದನ್ನು ತೆರೆದು ಓದಿದನು. ಅದರಲ್ಲಿ ತಾನು ಒಂದು ಮುಖ್ಯವಾದ ಕೆಲಸದ ಮೇರೆಗೆ ಮೈಸೂರಿಗೆ ಹೋಗುತ್ತಿರುವೆನೆಂದು ತಿಳಿಸಿ ಮದುವೆಗೂ ಶುಭ ಹಾರೈಸಿದ್ದಳು ರೀಮಾ. ಅದನ್ನು ಓದಿ ಅವನಿಗೆ ಅಸಮಾಧಾನವಾಯಿತು. ಫೋನ್ನ ಹಾಸಿಗೆಯ ಮೇಲೆ ಬಿಸಾಕಿದವನು ತಲೆಯ ಮೇಲೆ ಕೈ ಹೊತ್ತು ಕೂತು ಬಿಟ್ಟನು. ಐ ಆಮ್ ಸಾರಿ ಪ್ರಣವ್. ನಾನು ಮನಸಾರೆ ಮೆಚ್ಚಿ ಪ್ರೀತಿಸಿದ ಹುಡುಗನ ಮದುವೆ ನೋಡುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಈಗಾಗಲೇ ಜೀವನದಲ್ಲಿ ಸಾಕಷ್ಟು ಅನುಭವಿಸಿಬಿಟ್ಟಿದ್ದೀನಿ. ಈ ಸಮಾಜದಲ್ಲಿ ಇರೋ ಎಲ್ಲರೂ ನನ್ನನ್ನು ದೂರ ಇಟ್ಟರು. ಆದರೆ ಅಂಥ ಸಮಯದಲ್ಲೂ ನನ್ನ ಜೊತೆ ನಿಂತು ಧೈರ್ಯ ತುಂಬಿದವನು ನೀನು. ಆದರೆ ಇವತ್ತು ನೀನು ಕೂಡ ನನ್ನಿಂದ ದೂರ ಆಗ್ತಾ ಇದ್ದೀಯ. ನೀನು ಇನ್ನೊಂದು ಹುಡುಗಿ ಕೊರಳಿಗೆ 3 ಗಂಟು ಹಾಕೋದನ್ನು ನೋಡೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಬರ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ನೀನು ಯಾರನ್ನ ಬೇಕಾದರೂ ಮದುವೆ ಆಗು, ಆದರೆ ನೀನು ಮಾತ್ರ ಯಾವತ್ತಿದ್ರೂ ನನಗೇನೆ ಸ್ವಂತ ಎಂದು ಕಂಬನಿ ಮಿಡಿಯುತ್ತಿದ್ದವಳ ವೇದನೆ ಅವನಿಗೂ ತಿಳಿದಿಲ್ಲ. ಆಡತಕ್ಷತೆಯ ತಟ್ಟೆಯನ್ನು ಹಿಡಿದು ಮದುವೆ ಮಂಟಪದಲ್ಲಿ ಬಿರುಸಿನಿಂದ ಓಡಾಡುತ್ತಿದ್ದವಳನ್ನು ಕಂಡು ಒಂದು ಕ್ಷಣ ಪಾರ್ಥನ ಹೆಜ್ಜೆಗಳು ತಟಸ್ಥವಾದವು. ಒಪ್ಪವಾಗಿ ನೆರಿಗೆ ಹಿಡಿದು ಸೀರೆ ಉಟ್ಟಿದ್ದ ಹುಡುಗಿ ಅಲಂಕಾರ ಮಾಡಿಕೊಂಡು ಮುದ್ದಾಗಿ ಕಾಣುತ್ತಿದ್ದಳು. ಹಿಂದೆಂದೂ ಅವಳ ಚೆಲುವನ್ನು ಇಷ್ಟೊಂದು ಆಸ್ಥೆಯಿಂದ ಅವನು ಕಂಡಿರಲಿಲ್ಲ. ಅದೇಕೋ ಕಣ್ಣುಗಳು ಅವಳನ್ನು ನೋಡುವುದನ್ನೇ ನಿಲ್ಲಿಸುತ್ತಿಲ್ಲ. ಅವನ ದೃಷ್ಟಿ ತನ್ನ ಮೇಲೆಯೇ ಇದೆ ಎಂದು ಅರಿವಾಗಲು ಅವಳಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಮಂಟಪದಿಂದಲೇ ಅವನತ್ತ ತಿರುಗಿ ಏನು ಎಂಬಂತೆ ಹುಬ್ಬು ಹಾರಿಸಿದಳು ಹುಡುಗಿ. ಅವಳತ್ತ ನಸುನಕ್ಕವನು ಏನಿಲ್ಲ ಎಂಬಂತೆ ಕನ್ಸನ್ನೆ ಮಾಡಿದವನು ಮತ್ತೆ ಎಂಬಂತೆ ಭುಜ ಕುನಿಸಿದ ಹುಡುಗಿ ತನ್ನ ಕೆಲಸದಲ್ಲಿ ತಾನು ತೊಡಗಿಕೊಂಡರೆ ಅವಳನ್ನು ಕಾಣುತ್ತಲೇ ಹಿಂದೆಲೆ ಕೆರೆದುಕೊಂಡನು ಪಾರ್ಥ. ಇತ್ತ ಕಡೆ ತನವನನ್ನು ಮಾತನಾಡಿಸದೆ ಗಮ್ಯಳ ಮನ ತಲ್ಲಣಿಸುತ್ತಿತ್ತು. ಅವನ ಜೊತೆ ಮಾತನಾಡಲು ಅವಳ ಮನಸ್ಸು ಹಾತೊರೆಯುತ್ತಿತ್ತು. ಆದರೆ ಅದು ಈ ಮದುವೆಯ ಸಂದರ್ಭದಲ್ಲಿ ಸಾಧ್ಯವಾಗುವುದು ಎಂಬುದು ಅವಳಿಗೆ ಚೆನ್ನಾಗಿಯೇ ಗೊತ್ತಿದೆ. ಆದ ಕಾರಣದಿಂದಲೇ ತನ್ನ ಭಾವನೆಗಳನ್ನು ಅದುಮಿಟ್ಟುಕೊಂಡು ಮುಚ್ಚಟೆಯಾಗಿ ಇಟ್ಟುಕೊಂಡ ಹುಡುಗಿ ಮದುವೆಯ ಕಾರ್ಯದತ್ತ ಗಮನ ಹರಿಸಿದಳು. ತನ್ನ ಮುದ್ದಿನ ಸೊಸೆಯನ್ನು ಕಾಣಲು ಕೊಠಡಿಗೆ ಬಂದಿದ್ದರು ನೀಲ ಹಾಗೂ ಮೇಘರವರು. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯಮ್ಮ ಧಾರಿಣಿ, ನಮ್ಮದೇ ದೃಷ್ಟಿ ಆಗುತ್ತೆ ಎಂದ ಮೇಘರವರು ಅವಳ ಗಲ್ಲದ ಕೆಳಗೊಂದು ದೃಷ್ಟಿ ಬೊಟ್ಟು ಇಟ್ಟರು. ಮುಖ ಯಾಕೆ ಸಪ್ಪಗಿದೆ?
ಬೆಳಿಗ್ಗೆಯಿಂದ ಏನೂ ತಿನ್ನದೆ ತುಂಬ ಸುಸ್ತಾಗ್ತಿದ್ಯಮ್ಮ, ಕಾಳಜಿ ಬೆರೆತ ಧ್ವನಿಯಲ್ಲಿ ಕೇಳಿದರು ನೀಲ. ಇಲ್ಲ, ಹಾಗೇನಿಲ್ಲ, ಸ್ವಲ್ಪ ಸುಸ್ತು ಅಷ್ಟೇ ಎಂದಳು. ಆದರೆ ಸುಸ್ತು ದೇಹಕ್ಕೋ ಮನಸ್ಸಿಗೋ ಅವಳಿಗಷ್ಟೇ ಗೊತ್ತು. ಅಷ್ಟರಲ್ಲಿ ಪುರೋಹಿತರ ಆಜ್ಞೆ ಆಗಿತ್ತು. ಅವರ ಆಜ್ಞೆಯಂತೆ ವಧುವರ ಇಬ್ಬರನ್ನು ಹಸೆಮಣೆಯ ಮೇಲೆ ಕೂರಿಸಿದರು. ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡಲು ಇಚ್ಛಿಸುತ್ತಿಲ್ಲ. ಯಂತ್ರಗಳಂತೆ ಪುರೋಹಿತರು ಏನು ಹೇಳಿದರೂ ಆ ಶಾಸ್ತ್ರವನ್ನು ಮಾಡುತ್ತಿದ್ದಾರೆ. ಅವನ ಮುಂದೆ ಅಗ್ನಿಕುಂಡವು ಹೊತ್ತಿ ಉರಿಯುತ್ತಿತ್ತು. ಆದರೆ ಅಗ್ನಿಕುಂಡದಲ್ಲಿ ಆಹುತಿಯಾಗುತ್ತಿದ್ದದ್ದು ಕೇವಲ ಗಂಧಚೂರ್ಣಗಳಲ್ಲ, ಬದಲಿಗೆ ಅವರಿಬ್ಬರ ಭಾವನೆಗಳು. ಅವಳು ತನ್ನ ಮದುವೆಯ ಬಗ್ಗೆ ಕಂಡಿದ್ದ ಕನಸುಗಳು, ಅವನು ತನ್ನ ಭವಿಷ್ಯದ ಬಗ್ಗೆ ಕಂಡಿದ್ದ ಕನಸುಗಳು, ಎಲ್ಲವೂ ಧ್ವಂಸವಾಗಿದ್ದವು. ಪುರೋಹಿತರು ಅವನ ಕೈಯಲ್ಲಿ ಮಾಂಗಲ್ಯವನ್ನು ಕೊಟ್ಟು ತಾಳಿ ಕಟ್ಟುವಂತೆ ಆಜ್ಞಾಪಿಸಿ ಮಂತ್ರಗಳನ್ನು ಪಠಿಸಿದರೆ ಗಟ್ಟಿಮೇಳದ ಸದ್ದಾಗಿತ್ತು. ತಾಳಿ ಹಿಡಿದಿದ್ದವನ ಕೈಗಳು ತಡತಡನೆ ನಡುಗುತ್ತಿದ್ದವು. ತಲೆಯಲ್ಲಿ ಯೋಚನೆಗಳ ಸುರಿಮಳೆ. ಗಟ್ಟಿ ಮನಸ್ಸನ್ನು ಮಾಡಿದವನು ಭದ್ರವಾಗಿ ಒಂದು ಬಾರಿ ಕಣ್ಣು ಮುಚ್ಚಿ ಅವಳ ಕೊರಳಿಗೆ 3 ಗಂಟು ಹಾಕಿದನು. ಅವನ ಹೆಸರಿನ ಕರಿಮಣಿ ತನ್ನ ಕೊರಳು ಸೇರುತ್ತಿದ್ದ ಹಾಗೆ ಮೈಯಲ್ಲಿ ಮಿಂಚು ಸಂಚಾರ ಆದ ಅನುಭವ. ಇಬ್ಬರ ಮೇಲೂ ಅಕ್ಷತೆ ಕಾಳುಗಳ ಸುಡುಮಳೆ ಬಿದ್ದಾಗ ಇಬ್ಬರ ಮನದಲ್ಲೂ ಕಂಪನ ಎಬ್ಬಿದ್ದವು. ಸಿಂಧೂರ ಇಡುವ ಸಮಯದಲ್ಲೇ ಇಬ್ಬರು ಒಬ್ಬರನ್ನೊಬ್ಬರು ಸರಿಯಾಗಿ ನೋಡಿದ್ದು. ಆದರೆ ಇಬ್ಬರ ಮನದಲ್ಲೂ ಯಾವುದೇ ಭಾವನೆ ಮೂಡಲಿಲ್ಲ. ಮನದಲ್ಲಿ ಪ್ರೀತಿಯೇ ಇಲ್ಲದೆ ಇದ್ದಾಗ ನವಿರಾದ ಭಾವನೆಗಳು ಮೂಡಲು ಹೇಗೆ ತಾನೇ ಸಾಧ್ಯ? ಮೌನವಾಗಿ ಅವಳ ಹಣೆಗೆ ಸಿಂಧೂರ ಇಟ್ಟವನು ಅವಳ ಪಾದವನ್ನು ತನ್ನ ತೊಡೆಯ ಮೇಲಿಟ್ಟು ಬೆರಳುಗಳಿಗೆ ಬೆಳ್ಳಿಕಾಲುಂಗುರವನ್ನು ಕೂಡ ತೊಡಿಸಿದನು. ಇಬ್ಬರ ವಸ್ತ್ರದ ತುದಿಯನ್ನು ಗಂಟಿನಿಂದ ಬಂಧಿಸಿದ ಪುರೋಹಿತರು ಅವರಿಬ್ಬರನ್ನು ಅಗ್ನಿಕುಂಡದ ಸುತ್ತ ಸಪ್ತಪದಿ ತುಳಿಯಲು ಹೇಳಿದರು. ಅದನ್ನು ಕೂಡ ಯಂತ್ರದಂತೆಯೇ ಮಾಡಿ ಮುಗಿಸಿದವರು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡರು. ಶ್ಯಾಮ್ ಹಾಗೂ ಮೇಘರವರ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿದರೆ ಸುಧಾಕರ್ ರವರು ಕಣ್ಣೀರ ಕೋಡಿಯನ್ನೇ ಹರಿಸಿಬಿಟ್ಟರು. ಆದರೆ ಅವಳು ಮಾತ್ರ ಮೌನಿ. 100 ಕಾಲ ಸುಖವಾಗಿರಿ ಎಂದು ಹರಸಿದವರ ಮಾತುಗಳನ್ನು ಕೇಳಿ ಅವರಿಬ್ಬರಿಗೆ ನಗಬೇಕು ಅಳಬೇಕು ತಿಳಿಯಲಿಲ್ಲ. ಪಾರ್ಥ ಹಾಗೂ ಭ್ರಮ ಇಬ್ಬರು ಮದುವೆಯ ಚಿತ್ರಣವನ್ನು ಫೋನ್ನಲ್ಲಿ ಸೆರೆ ಹಿಡಿಯುತ್ತಿದ್ದರು. ಇಬ್ಬರಿಗೂ ಎಲ್ಲಿಲ್ಲದ ಸಂಭ್ರಮ. ಪ್ರತಿದಿನವೂ ನಾಯಿ ನರಿಗಳಂತೆ ಕಚ್ಚಾಡುತ್ತಾ ಇದ್ದವಳು ಇಂದು ಅವರಿಬ್ಬರ ಮದುವೆಯ ಕಾರಣದಿಂದ ಸ್ನೇಹಿತರಾಗಿದ್ದಾರೆ. ಹೊಸ ನವ ವಧುವರರನ್ನು ಹೊತ್ತುಕೊಂಡು ಹೋಗಲು ಆಗಲೇ ಕಾರ್ ಬಂದು ಮದುವೆ ಮಂಟಪದ ಮುಂದೆ ನಿಂತಿತ್ತು. ಆ ಕಾರ್ಗೆ ಸಾರಥಿ ಸ್ವತಃ ಧಾರಿಣಿಯ ತಂದೆ ಸುಧಾಕರ್ ರವರೇ. ಪ್ರಣವ್ ಧಾರಿಣಿ ಇಬ್ಬರು ಕಾರ್ ಹತ್ತಿ ಕುಳಿತರೆ ಅವರನ್ನು ಹೊತ್ತುಕೊಂಡು ಮುಂದೆ ಸಾಗಿತ್ತು ಕಾರ್. ಅವರ ಹಿಂದಿನಿಂದಲೇ ಮನೆಯ ಉಳಿದ ಸದಸ್ಯರು ಹೊರಟರು. ದಾರಿಯ ಮಧ್ಯೆ ಇಬ್ಬರ ನಡುವೆಯೂ ಮಾತಿಲ್ಲ, ಕಥೆಯಿಲ್ಲ. ಕರಿಮಣಿ ಕಟ್ಟಿದ ಮಾಲೀಕ ಪಕ್ಕದಲ್ಲಿ ಕೂತಿರುವ. ಆದರೆ ಬರೀ 3 ಗಂಟು ಹಾಕಿದರೆ ಆತ ಕರಿಮಣಿ ಮಾಲೀಕ ಆಗಿಬಿಡುವನೇ? ಬರೀ ಕರಿಮಣಿಗೆ ಮಾತ್ರ ಮಾಲೀಕನಾದರೆ ಸಾಕೆ, ಮನಸ್ಸಿಗೆ ಮಾಲೀಕನಾಗುವುದು ಬೇಡವೇ? ಅಂತರ್ಮನದ ಪ್ರಶ್ನೆಗೆ ಅವಳ ಬಳಿ ಉತ್ತರವಿಲ್ಲ. ಅವನು ಅತ್ತ ಕಡೆ ಮುಖ ಮಾಡಿ ಕೈಕಟ್ಟಿ ಕುಳಿತರೆ ಅವಳು ಕಾರಿನ ಗಾಜಿನ ಕಿಟಕಿಯನ್ನು ತೆರೆದು ಹೊರಗಡೆಯಿಂದ ಬರುತ್ತಿದ್ದ ತಂಪಾದ ಗಾಳಿಗೆ ಮೈ ಒಡ್ಡಿ ಕೂತು ಬಿಟ್ಟಳು. ಆದರೆ ಆ ತಂಪಾದ ಗಾಳಿ ಕೂಡ ಅವಳ ಮನದ ಬೇಗೆಯನ್ನು ನೀಗಿಸುವಲ್ಲಿ ಸೋತಿತ್ತು. ಮುಂದುವರಿಯುವುದು.